ಇವನ ಬೇಕಪ್ಪ. ಇಲ್ಲ 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 ಟಕ ಟಕ ಕುಡಿ ಪುಟ್ಟಕ್ಕ. ಅತ್ತೆ, ನೀವು ಯಾವ ಜನ್ಮದಾಗ ನಮ್ಮ ಮಗಂಗೆ ಅಕ್ಕನೋ ತಂಗಿನೋ ಆಗಿದ್ರೋ ಗೊತ್ತಿಲ್ಲ. ನಮ್ಮ ಅವನ ಮ್ಯಾಕೆ ನಮ್ಗಿನ್ನ ಸ್ಯಾನೆ ಪಿರುತಿ ಇಟ್ಟಿದ್ದೀರಾ. ಇದು ಪಿರುತಿ ಅಲ್ಲ ಕಣವ, ಭಕ್ತಿ. ಅಯ್ಯೋ ಬಿಡ್ತು ಅನ್ನಿ ಅಮ್ಮವ್ರೆ. ಯಾವ್ರು ನೀವು ಯಾರು ಭಕ್ತರ ಮೇಲೆ ಭಕ್ತಿ ತೋರಿಸ್ಬಾರ್ದು, ಆಶೀರ್ವಾದ ಮಾಡಬೇಕು. ಸ್ಯಾನೆ ದೊಡ್ಡ ಮಾತು ಪುಟ್ಟಕ್ಕ. ನಿನ್ನಂತ ಗುಣ ಈಗ ಯಾರಿಗೂ ಬರಕ್ಕಿಲ್ಲ ನೋಡು. ಕ್ಷಮೆ, ನೀನು ಐಸಿಯುನಾಗಿದ್ದಾಗ ಅಮ್ಮವರು ಎಷ್ಟೊಂದು ಒದ್ದಾಡಿದ್ರು ಗೊತ್ತಾ? ಹ್ಞೂ ಅವ್ವ, ನಮಗ್ ನಾವು ಸಮಾಧಾನ ಮಾಡ್ಕೊಳ್ಳೋದ ಅಥವಾ ಬಂಗಾರತೆಗೆ ಸಮಾಧಾನ ಮಾಡೋದ ಒಂದು ತಿಳಿದಂಗ ಆಗೋಯ್ತು ಕಣವ. ಹೌದವ, ಅತ್ತೆನೆ ಚಿಕ್ಕ ಮಗು ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಅವ್ರು ಅಳೋದನ್ನ ನೋಡಿ ನಂಗೂ ದುಃಖ ಜಾಸ್ತಿ ಆಗೋಯ್ತು. ನನ್ನಿಂದಾಗಿ ನನ್ನ ಗೆಳತಿ ಪಿರಾಣಕ್ಕೆ ತೊಂದರೆ ಆದರೆ ನಂಗೆ ದುಃಖ ಆಗಕ್ಕಿಲ್ವೇನ್ರವ? ಸುಮ್ಕೆ ಮೆಸ್ ನಡೆಸ್ಕೊಂಡು ಒಂದು 8 ಜನಕ್ಕೆ ಅನ್ನ ಹಾಕ್ತಿದ್ದವಳನ್ನ ನಾನೇ ಮನೆಗೆ ಕರೆದು ಅವಳ ಪಿರಾಣಕ್ಕೆ ತೊಂದರೆ ಆಗಂಗೆ ಮಾಡ್ಬಿಟ್ನಲ್ಲ. ನಾನೆಂತ ಪಾಪಿ. ಹಂಗೆಲ್ಲ ಮಾತಾಡಬೇಡಿ ಅಮ್ಮವ್ರೆ. ಇದು ಆಟಕ್ಕೆ ಹೊಣೆ ಯಾರು? ಇದ್ರಲ್ಲಿ ನಿಮ್ಮ ತಪ್ಪೇನದೆ? ಇಲ್ಲ ಪುಟ್ಟಕ್ಕ, ನಿನ್ಗೆ ಹಿಂಗೆಲ್ಲ ತೊಂದರೆ ಆಗೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ. ಆ ಸಿಂಗಾರವ ನಾನು ಓಡ್ಬಿಡ್ದವಳು ಆಗಿರ್ಲಿಲ್ಲ ಅಂದರೆ ನಮ್ಮನೆಯವ್ರಿಗಾಗ್ಲಿ ನಿಮಗೆಲ್ಲ ಆಗಲಿ ಇದೆಲ್ಲ ತೊಂದರೆನೇ ಆಯ್ತಿರ್ಲಿಲ್ಲ ಪುಟ್ಟಕ್ಕ. ಈಗ ನನ್ನ ಜೀವದ ಗೆಳತಿ ಜೀವಕ್ಕೆ ಕುತ್ತು ತಂದೇವ್ನಿ. ಇಡೀ ಊರಿಗೆ ನ್ಯಾಯ ಹೇಳೋಳಾಗಿ ನನ್ನಿಂದಲೇ ನಿಮ್ಗೆಲ್ಲರಿಗೂ ಅನ್ಯಾಯ ಆಗೋಯ್ತಲ್ಲ ಪುಟ್ಟಕ್ಕ. ಯಾಕೆ ಅನ್ಕತ್ತೀರಿ? ಭೂಮಿ ಮ್ಯಾಗ ಬರ್ಬೇಕಾರೆ ನಾವು ಯಾರಿಗಾರ ಮಾತ್ಕೊಂಡು ಬಂದಿರ್ತೀವಿ, ನಾವು ಇಂಥ ದಿವ್ಸಲೇ ಹುಟ್ತೀವಿ, ಇಂಥ ದಿವ್ಸಲೇ ಸಾಯ್ತೀವಿ ಅಂತ. ಹುಟ್ಟು ಸಾವುವೇ ನಮ್ಮ ಕೈಯಾಗಿಲ್ಲ ಅಂದ್ಮ್ಯಾಕೆ ನಡೆಯೋ ಘಟನೆಗಳು ನಮ್ಮ ಕೈಯಾಗಿರ್ತದೆ. ಆದರೂ ಕೆಲವೊಂದನ್ನು ನನ್ನ ಕೈನಾಗೆ ತಡೆಯೋ ಶಕ್ತಿ ಇದ್ರೂ ತಡೆಯೋಕ್ಕಾಗಕ್ಕಿಲ್ವಲ್ಲ ಪುಟ್ಟಕ್ಕ. ಅಯ್ಯೋ ಅಮ್ಮವ್ರೆ, ಸಾವು ಇಂಥವ್ರಿಂದಲೇ ಬರಬೇಕು ಅಂತಿದ್ರೆ ಅದನ್ನ ಯಾರು ತಡೀತಾರೆ? ಆ ಚಾಕುನಾಗೆ ನಾನು ಪಿರಾಣ ಹೋಗ್ಬೇಕು ಅಂತಿದ್ದಿದ್ರೆ ಹೋಗು ಆಟೆಯ ಬಿಡ್ತವನ ಪುಟ್ಟಕ್ಕ. ಈಗಾಗಲೇ ಸ್ನೇಹನ ಕಳ್ಕೊಂಡು ಸವ ಆಗಿರೋ ನನಗೆ ನಿನ್ನೂ ಕಳ್ಕೊಳ್ಳೋ ಶಕ್ತಿ ಇಲ್ಲ. ನಾವ್ ಹಿಂಗೆ ಕೈ ಕಟ್ಕೊಂಡ್ ಕುಂತಿದ್ರೆ ಒಬ್ರಿಂದ ಒಬ್ಬರನ್ನ ಕಳ್ಕೋಬೇಕಾಯ್ತದೆ. ಅಲ್ಲ ಮಾವಯ್ಯ, ಆ ಕಲಿನ ಪೊಲೀಸರಿಗೆ ಒಪ್ಸೋದಕ್ಕಿಂತ ನನ್ನ ಕೈಗೆ ಒಪ್ಸಿದ್ರೆ ಇವತ್ತಿಂತ ಅನಾಹುತ ಆಯ್ತಾನೆ ಇರಲಿಲ್ಲ. ಅಂಗನವಾಡಿ ಅಂದರೆ ಇಂಥ ಒಂದು ಅನಾಹುತ ಆಯ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಏನ್ಮ್ಯಾಕಾದ್ರೂ ಅತಿ ಬುದ್ಧಿವಂತಿಕೆಯನ್ನು ಬಿಟ್ಬಿಟ್ಟು ಕೆಟ್ಟವ್ರನ್ನ ಬುಡಿಸ್ ಸಮೇತ ಕಳ್ದಾಕಕ್ಕೆ ಸಹಾಯ ಮಾಡಿ.
ಕಂಠಿ ಪುಟ್ಟಕ್ಕ ಮೆಸ್ ಕೆಲಸ ಅದು ಇದು ಅಂತ ಸ್ಯಾನೆ ಸುಸ್ತು ಮಾಡ್ಕೋಬೇಡ. ಇನ್ನೂ ಹೊಸಿ ದಿನ ವಿಶ್ರಾಂತಿ ತಕ್ಕ. ಸಹನಾ ಸುಮಾ ಅವನ್ ಸಂದಾಕ್ ನೋಡ್ಕೊಳ್ರಪ್ಪ. ಸರಿ ಅತ್ತೆ. ಪುಟ್ಟಕ್ಕ ನಾವೇನು ಬರನೆ. ಕಂಟಿ ನಡಿ ಮಗ ಹೊಲ್ಟು. ಅವ್ವ ಆರೋಗ್ಯ ಜೋಪಾನ, ಏನಾಯಿದ್ರೆ ಫೋನ್ ಮಾಡಿ. ಬರ್ತೀವಿ ಗೋಪಾಲಯ್ಯ. ನಂಗೆ ಯಾಕೋ ಕಂಠಿ ಸಾಹೇಬ್ರು ಹೇಳಿದ್ದೆ ನಿಜ ಅನ್ನಿಸ್ತಿದೆ.